ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 2ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 46 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 24,580 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 200 ಪಾಯಿಂಟ್ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 340 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಬೆಳಗ್ಗೆ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತಿತ್ತು. 24,750 ಹೈಯನ್ನು ಕೂಡ ನಿಫ್ಟಿ ಟಚ್ ಮಾಡಿತ್ತು. ಬಟ್ ಮಧ್ಯಾಹ್ನದ ನಂತರ ಸಡನ್ ಆಗಿ ನಿಫ್ಟಿಯಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಎಕ್ಸ್ಪೈರಿ ಕೂಡ ಆಗಿರುತ್ತೆ. ಸೊ ಆಗಸ್ಟ್ ಕೊನೆಯ ವಾರದವರೆಗೂ ನಿಫ್ಟಿಯ ಎಕ್ಸ್ಪೈರಿ ಗುರುವಾರ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಈ ವಾರದಿಂದ ಅಂದರೆ ಸೆಪ್ಟೆಂಬರ್ ತಿಂಗಳಿಂದ ನಿಫ್ಟಿಯ ಎಕ್ಸ್ಪೈರಿ ಮಂಗಳವಾರಕ್ಕೆ ಶಿಫ್ಟ್ ಆಗಿದೆ. ಸೊ ಎಕ್ಸ್ಪೈರಿ ರೀಸನ್ನಿಂದ ಕೂಡ ಇಂಡೆಕ್ಸ್ನಲ್ಲಿ ವಾಲಟಾಲಿಟಿ ಇವತ್ತು ನೋಡೋದಕ್ಕೆ ಸಿಗ್ತದೆ. ಹಾಗೆ ಡೊನಾಲ್ಡ್ ಟ್ರಂಪ್ ಫಾರ್ಮಾ ಪ್ರಾಡಕ್ಟ್ಸ್ಗಳ ಮೇಲೆ 200% ಟ್ಯಾರಿಫ್ಸ್ ಅನ್ನು ಹಾಕ್ಬೋದು ಅನ್ನುವಂಥ ಒಂದು ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಯುಎಸ್ಗೆ ಯಾವೆಲ್ಲ ಕಂಪನಿಗಳು ಡ್ರಗ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಕಂಪನಿಗಳ ಮೇಲೆ ಈ ಒಂದು ಟ್ಯಾರಿಫ್ಸ್ ಅಪ್ಲೈ ಆಗ್ಬೋದು ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಟ್ರಂಪ್ ಅವರು ಇನ್ನೂ ಅಫಿಷಿಯಲ್ ಇದನ್ನು ಅನೌನ್ಸ್ ಮಾಡಿಲ್ಲ. ಬಟ್ ಈ ರೀತಿಯ ಅನೌನ್ಸ್ಮೆಂಟ್ ಏನಾದರೂ ಬಂದರೆ ಭಾರತದ ಫಾರ್ಮಾ ಕಂಪನಿಗಳಿಗೆ ಇದು ಸಾಕಷ್ಟು ನೆಗೆಟಿವ್ ಆಗ್ಬೋದು. ಆಲ್ರೆಡಿ ಸಾಕಷ್ಟು ಸೆಕ್ಟರ್ಗಳು 50%ನ ಟ್ಯಾರಿಫ್ನಿಂದನೇ ಸಾಕಷ್ಟು ಕಷ್ಟಪಡ್ತಿದೆ. 200%ನ ಟ್ಯಾರಿಫ್ಸ್ ಅಂದರೆ ಯಾವುದೇ ಒಂದು ಫಾರ್ಮಾ ಕಂಪನಿ ಯುಎಸ್ಗೆ ತಮ್ಮ ಡ್ರಗ್ ಅನ್ನು ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಟೆನ್ಷನ್ಸ್ ಕ್ರಿಯೇಟ್ ಆಗ್ತಿರೋದ್ರಿಂದ ಕೂಡ ಮಾರ್ಕೆಟ್ನಲ್ಲಿ ಸ್ವಲ್ಪ ವಾಲಟಾಲಿಟಿ ಕ್ರಿಯೇಟ್ ಆಗಿರುವಂಥ ಚಾನ್ಸಸ್ ಇದೆ. ಹಾಗೆ ರೀಸೆಂಟಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚೈನಾ ವಿಸಿಟ್ ಅನ್ನು ಮಾಡಿದ್ರು. ಭಾರತ, ಚೈನಾ, ರಷ್ಯಾ ಸಾಕಷ್ಟು ಟ್ರೇಡ್ ಡೀಲ್ಸ್ಗಳನ್ನು ಮಾಡ್ಕೊಂಡಿದೆ. ಇದು ಕೂಡ ಎಲ್ಲೋ ಒಂದು ಕಡೆ ಟ್ರಂಪ್ ಅವ್ರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಒಂದು ರೀಸನ್ನಿಂದ ಭಾರತದ ಮೇಲೆ ಇನ್ನಷ್ಟು ಟ್ಯಾರಿಫ್ಸ್ ಅನ್ನು ಹಾಕ್ತಾರ ಅದು ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ನೋಡಬೇಕಾಗುತ್ತೆ ಟ್ರಂಪ್ ಕಡೆಯಿಂದ ಇನ್ನು ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬರುತ್ತೆ ಅಂತ. ಬಟ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುವಂಥ ಒಂದು ನ್ಯೂಸ್ ಅಂದರೆ GST ಕೌನ್ಸಿಲ್ನ ಮೀಟಿಂಗ್ ಸೆಪ್ಟೆಂಬರ್ 3 ಮತ್ತು 4ಕ್ಕೆ GST ಕೌನ್ಸಿಲ್ನ ಮೀಟಿಂಗ್ ಇರುತ್ತೆ. ಸೆಪ್ಟೆಂಬರ್ 4ಕ್ಕೆ 2 ಟ್ಯಾಕ್ಸ್ ಸ್ಲ್ಯಾಬ್ ಅನೌನ್ಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಮುಂಚೆ 4 ಸ್ಲ್ಯಾಬ್ಸ್ ಇತ್ತು, ಅದು ಈಗ 2 ಸ್ಲ್ಯಾಬ್ಗೆ ಕನ್ವರ್ಟ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಕಂಪನಿಗಳಿಗೆ ಈ ಒಂದು ನ್ಯೂಸ್ ಪಾಸಿಟಿವ್ ಆಗುತ್ತೆ. ಸೊ ಹೈಯರ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಇದ್ದಂಥ ಕಂಪನಿಗಳು ಲೋವರ್ ಟ್ಯಾಕ್ಸ್ ಸ್ಲ್ಯಾಬ್ಗೆ ಬಂದಾಗ ಅವ್ರಿಗೆ ಅದು ಅಡ್ವಾಂಟೇಜ್ ಆಗುತ್ತೆ. ಕನ್ಸಂಪ್ಷನ್ ಕೂಡ ಬೂಸ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದು ಓವರ್ ಆಲ್ ಮಾರ್ಕೆಟ್ನ ಸೆಂಟಿಮೆಂಟನ್ನು ಪಾಸಿಟಿವ್ ಮಾಡುವಂಥ ಚಾನ್ಸಸ್ಗಳು ಇರುತ್ತೆ. ಬಟ್ ಗ್ಲೋಬಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದರೆ ಈ ಒಂದು ಪಾಸಿಟಿವಿಟಿ ಎಫೆಕ್ಟ್ಗೆ ಬರೆದಿರುವಂಥ ಚಾನ್ಸಸ್ಗಳು ಕೂಡ ಇದೆ. ಹಾಗೆ ಆಗಸ್ಟ್ ತಿಂಗಳಲ್ಲಿ ಟೋಟಲ್ 1.86 ಲಕ್ಷ ಕೋಟಿಯ GST ಕಲೆಕ್ಷನ್ ಆಗಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಗೌರ್ಮೆಂಟ್ಗೆ ರೆವೆನ್ಯೂ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಒಂದು ಸ್ಟ್ರಾಂಗ್ ಕನ್ಸಂಪ್ಷನ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ GST ಕಡಿಮೆ ಇದ್ರೂ ಕೂಡ ಗೌರ್ಮೆಂಟ್ ಒಳ್ಳೆ ಒಂದು ರೆವೆನ್ಯೂಸನ್ನು ಕಲೆಕ್ಟ್ ಮಾಡ್ಬೋದು. ಯಾಕೆಂದರೆ ಒಳ್ಳೆ ಒಂದು ಪ್ರಾಡಕ್ಟ್ ಸೇಲ್ಸ್ ಆದರೆ ಬೈ ಡಿಫಾಲ್ಟ್ ಒಳ್ಳೆ ಒಂದು ಟ್ಯಾಕ್ಸ್ ಕಲೆಕ್ಷನ್ ಕೂಡ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಪವರ್ ಗ್ರಿಡ್ ಟಾಪ್ ಗೇನರ್ ಆಗಿತ್ತು. 2.5%ನ ಜಂಪ್ ಪವರ್ ಗ್ರಿಡ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 2.5%ನಷ್ಟು ಗೇನ್ ಆಯಿತು. ನೆಸ್ಲೆ ಕೂಡ 2%ಗೂ ಹೆಚ್ಚಾಗಿ ಗೇನ್ ಆಗಿದೆ. NTPC ಟಾಟಾ ಸ್ಟೀಲ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ ಲಿಸ್ಟ್ನಲ್ಲಿ M&M ನೋಡೋದಕ್ಕೆ ಸಿಕ್ತು. 2.5%ನ ಕರೆಕ್ಷನ್ M&M ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ ಕಾರ್ಗಳ ಮೇಲೆ GST 28% ಇತ್ತು, ಅದು 18%ಗೆ ಫಾಲ್ ಆಗುತ್ತೆ ಅನ್ನುವಂಥ ರೀಸನ್ನಿಂದ ಆಲ್ಮೋಸ್ಟ್ ಎಲ್ಲ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಯಾವೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳ ಪ್ರೈಸ್ 20ರಿಂದ 40 ಲಕ್ಷ ಇದೆ ಆ ವೆಹಿಕಲ್ಸ್ಗಳ ಮೇಲೆ 18% GST ಅಪ್ಲೈ ಆಗ್ಬೋದು ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಈ ಮುಂಚೆ ಕೇವಲ 5%ನ GST ಅಪ್ಲಿಕೇಬಲ್ ಆಗ್ತಿತ್ತು. ಸೊ M&M ಟಾಟಾ ಮೋಟಾರ್ಸ್ ಈ ರೇಂಜ್ನ ಕಾರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಒಂದು ರೀಸನ್ನಿಂದ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅನ್ನುವ ರೀಸನ್ನಿಂದ ಈ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಟಾಟಾ ಮೋಟಾರ್ಸ್ ಕೂಡ ಇವತ್ತು ಆಲ್ಮೋಸ್ಟ್ 1%ನಷ್ಟು ಕರೆಕ್ಟ್ ಆಗಿದೆ. ಬೆಳಿಗ್ಗೆ ಪಾಸಿಟಿವ್ ಆಗಿ ಟಾಟಾ ಮೋಟಾರ್ಸ್ ಟ್ರೇಡ್ ಆಗ್ತಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನೋಡಬೇಕಾಗುತ್ತೆ ಸೆಪ್ಟೆಂಬರ್ 4ಕ್ಕೆ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬರುತ್ತೆ ಅಂತ. ಆಗ ಒಂದು ಕ್ಲಿಯರ್ ಡೈರೆಕ್ಷನ್ ನಮಗೆ ಸಿಗುತ್ತೆ. ಸೊ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ಇವತ್ತು 2%ನಷ್ಟು ಕರೆಕ್ಟ್ ಆಗಿದೆ. ಸೊ ಟ್ರಂಪ್ ಅವರ ಟ್ಯಾರಿಫ್ ರಿಲೇಟೆಡ್ ಕನ್ಸರ್ನ್ಸ್ನಿಂದ ಈ ಒಂದು ಕರೆಕ್ಷನ್ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್, ICICI ಬ್ಯಾಂಕ್ ಕೂಡ 1%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಏಷ್ಯನ್ ಪೇಂಟ್ನಲ್ಲಿ ಕೂಡ 1%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ TCS ಒಂದು ಮೆಗಾ ಡೀಲನ್ನು ಸೈನ್ ಮಾಡಿದರೆ 7 ವರ್ಷದ ಕಾಂಟ್ರಾಕ್ಟ್ ಸೈನ್ ಆಗಿದೆ. $640 ಮಿಲಿಯನ್ ಕಾಂಟ್ರಾಕ್ಟನ್ನು ಒಂದು ನಾನ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಟ್ರಯಾಗ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಸೈನ್ ಮಾಡಿದ್ದಾರೆ. ಅವರ ಒಂದು IT ಸರ್ವಿಸಸ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ TCS ಈ ಒಂದು ಕಾಂಟ್ರಾಕ್ಟನ್ನು ಪಡ್ಕೊಂಡಿದ್ದಾರೆ. ಇದು ಖಂಡಿತವಾಗ್ಲೂ ಒಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಹಾಗೆ ಅವರ ಡೀಲ್ ವಿನ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆ TCS ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಹೈಕನ್ನು ಡಿಲೇ ಮಾಡಿದ್ರು. ಸೆಪ್ಟೆಂಬರ್ 1ಕ್ಕೆ ಸ್ಯಾಲ್ರಿ ಹೈಕ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ TCSನಲ್ಲಿ ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಕಾಣಿಸ್ತಿದೆ. ಬಟ್ ಸ್ಟಾಕ್ ಇವತ್ತು
ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ರು ಕೂಡ ಮಧ್ಯಾಹ್ನದ ನಂತರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು. ಮೇ ಬಿ ಮಾರ್ಕೆಟ್ನ ವೀಕ್ನೆಸ್ ಕೂಡ ಈ ಒಂದು ನೆಗೆಟಿವಿಟಿಗೆ ರೀಸನ್ ಆಗಿರುತ್ತೆ. ಸೊ ಐ ಟಿ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಆಪರ್ಚುನಿಟಿ ಇದೆ. ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ, ಬಟ್ ಲಾಂಗ್ ಟರ್ಮ್ಗೆ ಈ ಸ್ಟಾಕ್ಗಳನ್ನು ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಕೋಬೋದು. NTPC ಗ್ರೀನ್ ಎನರ್ಜಿ ಸ್ಟಾಕ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ 25 ಮೆಗಾವ್ಯಾಟ್ನ ಸೋಲಾರ್ ಕೆಪಾಸಿಟಿ ಪ್ರಾಜೆಕ್ಟ್ ಅನ್ನು ಕಮಿಷನ್ ಮಾಡಿದ್ದಾರೆ. ಹಾಗೆ ONGC ಮತ್ತೆ NTPC ಗ್ರೀನ್ ಸೇರಿ ಜಾಯಿಂಟ್ ವೆಂಚರ್ನ ಅಂಡರಲ್ಲಿ ಒಂದು ಸೋಲಾರ್ ಪ್ರಾಜೆಕ್ಟ್ ಅನ್ನು ಮಾಡ್ತಿದ್ರು. ಅದು 150 ಮೆಗಾವ್ಯಾಟ್ನ ಸೋಲಾರ್ ಪ್ರಾಜೆಕ್ಟ್ ಆಗಿತ್ತು. ಅದು ಕೂಡ ಪಾರ್ಷಿಯಲಿ ಕಮಿಷನ್ ಆಗಿದೆ. ಸೊ ಓವರ್ ಆಲ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಿರೋದು NTPC ಗ್ರೀನ್ಗೆ ಪಾಸಿಟಿವ್ ಆಗಿದೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಗೋಲ್ಡ್ ಪ್ರೈಸಸ್ ಆಲ್ ಟೈಮ್ ಹೈ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆದ್ರಿಂದ ಗೋಲ್ಡ್ ಲೋನ್ಸ್ ಪ್ರೊವೈಡ್ ಮಾಡುವಂಥ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಮನಪ್ಪುರಂ ಫಿನಾನ್ಸ್, ಮುತ್ತೂಟ್ ಫಿನಾನ್ಸ್, IIFL ಈ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ ಅಂದಾಗ ಕೊಲ್ಯಾಟ್ರಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಗೋಲ್ಡ್ ಫಿನಾನ್ಸಿಂಗ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಇಂದ್ರಪ್ರಸ್ಥ ಗ್ಯಾಸ್ ರಾಜಸ್ಥಾನ್ ರಾಜ್ಯ ವಿದ್ಯುತ್ ಉತ್ಪಾದನಾ ನಿಗಮನ ಜೊತೆಯಲ್ಲಿ ಜಾಯಿಂಟ್ ವೆಂಚರ್ ಅನ್ನು ಸ್ಟಾರ್ಟ್ ಮಾಡಿ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಅನ್ನು ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಇದು ಖಂಡಿತವಾಗ್ಲೂ ಒಂದು ಹೊಸ ಬಿಸ್ನೆಸ್ ವರ್ಟಿಕಲ್ ಆಗಿರುತ್ತೆ. ಇದು IGLಗೆ ಪಾಸಿಟಿವ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ IGL ಯಾವ ರೀತಿಯ ಬಿಸ್ನೆಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ಬೋದು, ಯಾವ ಒಂದು ಬಿಸ್ನೆಸ್ ಅನ್ನು ಮಾಡಿ ರೆವೆನ್ಯೂಸನ್ನು ಇಂಪ್ರೂವ್ ಮಾಡ್ಬೋದು ಅನ್ನುವಂಥ ಕ್ವೆಶ್ಚನ್ಸ್ ಇತ್ತು. ಬಟ್ ಈಗ ಸೋಲಾರ್ ಸೆಗ್ಮೆಂಟ್ನತ್ತ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಮೂವ್ ಆಗ್ತಿದ್ದಾರೆ. ಇದು ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಆಗಿರುತ್ತೆ. ಸೊ US ಪ್ರಾಡಕ್ಟ್ಸನ್ನು ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡಿ ಹೆಚ್ಚಿನ ಒಂದು ರೆವೆನ್ಯೂಸ್ ಜನರೇಟ್ ಮಾಡ್ತಿರುವಂಥ ಕಂಪನಿಗಳು ಇವತ್ತು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಗೋಕುಲ್ದಾಸ್ ಎಕ್ಸ್ಪೋರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ತು. ಹಾಗೆ ಅವಂತಿ ಫೀಡ್ಸ್ ಕೂಡ 7%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಈ ಎರಡು ಕಂಪನಿಗಳು 50%ಗೂ ಹೆಚ್ಚಿನ ರೆವೆನ್ಯೂಸನ್ನು US ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡಿ ಜನರೇಟ್ ಮಾಡ್ತಾರೆ. ಸೊ ಟ್ರಂಪ್ ಅವರು ಟ್ಯಾರಿಫ್ಸನ್ನು ಇನ್ಕ್ರೀಸ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಇದ್ರೂ ಕೂಡ ಈ ಸ್ಟಾಕ್ಸ್ ಯಾಕೆ ಗೇನ್ ಆಗ್ತಿದೆ ಅಂದರೆ, ಸೊ USನ ಟ್ರೆಜರಿ ಸೆಕ್ರೆಟರಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಭಾರತಕ್ಕೆ US ಇಂಪಾರ್ಟೆಂಟ್ ಆಗುತ್ತೆ, USಗೆ ಭಾರತ ಇಂಪಾರ್ಟೆಂಟ್ ಆಗುತ್ತೆ. ಎರಡು ಕಂಟ್ರಿಗಳು ಈ ಒಂದು ಟ್ರೇಡ್ ಡೀಲನ್ನು ಸಾರ್ಟ್ ಔಟ್ ಮಾಡ್ಕೋಬೋದು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಬಂದ ಮೇಲೆ ಗೋಕುಲ್ದಾಸ್ ಎಕ್ಸ್ಪೋರ್ಟ್ ಅವಂತಿ ಫೀಡ್ನಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಿದೆ. ಸೊ ಚೈನಾ, ಭಾರತ, ರಷ್ಯಾ ಒಂದಾದರೆ ಅದು USಗೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ನೋಡಬೇಕಾಗುತ್ತೆ ಟ್ರಂಪ್ ಯಾವ ರೀತಿಯ ಡೆಸಿಷನ್ಸ್ಗಳನ್ನು ಈಗ ತಗೋತಾರೆ ಅಂತ. ಅಕಸ್ಮಾತ್ ಭಾರತದ ಮೇಲೆ ಟ್ಯಾರಿಫ್ಸ್ ಕಡಿಮೆ ಆದರೆ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ನೀವು ಸ್ಟಾಕ್ಗಳು ಗೇನ್ ಆಗ್ತಿದೆ ಅಂದರೆ ಟ್ಯಾರಿಫ್ಸ್ ಕಡಿಮೆ ಆಗಿದೆ ಅನ್ನುವಂಥ ನ್ಯೂಸ್ ಬಂದರೆ ಇನ್ನೂ ಸ್ಟ್ರಾಂಗ್ ಆಗಿ ಗೇನ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಮೊಬಿಕ್ವಿಕ್ ಸಿಸ್ಟಮ್ ಸ್ಟಾಕ್ ಪ್ರೈಸ್ನಲ್ಲಿ 20%ನ ಅಪರ್ ಸರ್ಕ್ಯೂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ತಮ್ಮ ಸ್ಟೇಕನ್ನು ಕಂಪ್ಲೀಟ್ ಆಗಿ ಸೆಲ್ ಮಾಡಿದ್ದಾರೆ. ಈ ಒಂದು ನ್ಯೂಸ್ ಮೊಬಿಕ್ವಿಕ್ ಇನ್ವೆಸ್ಟರ್ಸ್ಗಳಿಗೆ ಇಷ್ಟ ಆಗಿದೆ. ಆದ್ದರಿಂದ ಸ್ಟಾಕ್ನಲ್ಲಿ 20%ನ ಜಂಪ್ ಇದೆ. ಹಾಗೆ ಆಪರೇಟರ್ಸ್ಗಳು ಕೂಡ ಆಕ್ಟಿವ್ ಆಗಿ ಇರ್ತಾರೆ. ನ್ಯೂಸ್ ಅಡ್ವಾಂಟೇಜನ್ನು ತಗೊಂಡು ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಈ ರೀತಿಯ ಸ್ಟಾಕ್ಗಳಲ್ಲಿ ಟ್ರ್ಯಾಪ್ ಕೂಡ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೊಬಿಕ್ವಿಕ್ ಕಳೆದ 4-5 ತಿಂಗಳಲ್ಲಿ ಆಲ್ರೆಡಿ 50%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. 650ರ ಅರೌಂಡಲ್ಲಿ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. IPOಗಳ ವಿಚಾರಕ್ಕೆ ಬಂದಾಗ ವಿಕ್ರಾನ್ ಇಂಜಿನಿಯರಿಂಗ್ನ IPO ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಆಲ್ರೆಡಿ ಅಲಾಟ್ಮೆಂಟ್ ಕೂಡ ಬಂದಿದೆ. ಬಟ್ ಪ್ರೀಮಿಯಂ ತುಂಬಾ ಫಾಲ್ ಆಗಿದೆ. ಸೊ ಒಂದು ಟೈಮ್ನಲ್ಲಿ ವಿಕ್ರಾನ್ ಇಂಜಿನಿಯರಿಂಗ್ನಲ್ಲಿ 20%ಗೂ ಹೆಚ್ಚಿನ ಪ್ರೀಮಿಯಂ ಕಾಣಿಸ್ತಿತ್ತು. ಬಟ್ ಈಗ ಕೇವಲ 4%ನ ಪ್ರೀಮಿಯಂ ಕಾಣಿಸ್ತಿದೆ. ಅಕಸ್ಮಾತ್ ಫ್ಲಾಟ್ ಆಗಿ ಲಿಸ್ಟ್ ಆದರೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ಲಾಸ್ನಲ್ಲಿ ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಸ್ಟಾಕ್ಸ್ ರಿಕವರ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ 10-15% ಲಿಸ್ಟಿಂಗ್ ಗೇನ್ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ಗೋಸ್ಕರ ಅಪ್ಲೈ ಮಾಡಿದರೆ ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದು. ಲಾಂಗ್ ಟರ್ಮ್ನ ವ್ಯೂ ಇದ್ರೂ ಕೂಡ ಈ ಒಂದು ಕಂಪನಿಯನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ರಿಲೇಟೆಡ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೋಲಾರ್ ರಿಲೇಟೆಡ್ ಬಿಸ್ನೆಸ್ಗೂ ಕೂಡ ಎಂಟರ್ ಆಗಬೇಕು ಅಂತ ಇದ್ದಾರೆ. ಸೊ ಫ್ಯೂಚರ್ನಲ್ಲಿ ಗ್ರೋತ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಬಟ್ ಲಿಸ್ಟ್ ಆದಮೇಲೆ ಅಕಸ್ಮಾತ್ ಮೊಮೆಂಟಮ್ ಇಲ್ಲ ಅಂದರೆ ಸ್ವಲ್ಪ ಸೈಡ್ ವೇಸ್ನಲ್ಲಿ ಕೂಡ ಟ್ರೇಡ್ ಆಗ್ಬೋದು. ಆನ್ಲಾನ್ ಹೆಲ್ತ್ ಕೇರ್ನಲ್ಲಿ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಇಲ್ಲೂ ಕೂಡ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಈ ಒಂದು IPOನಲ್ಲಿ ಸಾಕಷ್ಟು ಜನರಿಗೆ ಅಲಾಟ್ಮೆಂಟ್ ಸಿಕ್ಕಿರೋದಿಲ್ಲ. ತುಂಬಾ ಸಣ್ಣ ಸೈಜ್ನ IPO ಆಗಿತ್ತು. ಈ ಕಂಪನಿ ಕೂಡ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದೆ. ಅಮಂತ ಹೆಲ್ತ್ ಕೇರ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 23 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 36 ಟೈಮ್ ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ 2ನೇ ದಿನ ಕೂಡ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿಲ್ಲ. ನಿನ್ನೆ ಕೂಡ ನಾನು ಹೇಳಿದ್ದೆ ಪ್ರೀಮಿಯಂ ಸಡನ್ ಆಗಿ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಇವತ್ತು ಆಲ್ಮೋಸ್ಟ್ ಪ್ರೀಮಿಯಂ ಅರ್ಧದಷ್ಟು ಫಾಲ್ ಆಗಿದೆ. ಸೊ ನಾಳೆ ಕೂಡ ಇದೇ ರೀತಿಯಲ್ಲಿ ಪ್ರೀಮಿಯಂ ಡ್ರಾಪ್ ಇದ್ದರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. ಆಲ್ರೆಡಿ ರಿಟೇಲ್ ಕ್ಯಾಟಗರಿ 24 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಮೇ ಬಿ 35-40 ಟೈಮ್ನ ಸಬ್ಸ್ಕ್ರಿಪ್ಷನ್ ಕೂಡ ಬರ್ಬೋದು. ಸೊ ರಿಸ್ಕ್ ತೊಗೊಳ್ಳೋರು ಈ ರೀತಿಯ IPOನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ.
ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಹಾಗೆ ರೆಗ್ಯುಲರ್ IPO ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.